ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಒಂದು ನೈಜ ಘಟನೆ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳೋಣ ಅಂತ ಬಂದಿದ್ದೀನಿ. ಈ ಘಟನೆ ಬಂದು ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ನಮ್ಮ ಮನೆ ಬಿಟ್ಟು ಒಂದು 5ನೇ ಮನೆ, ಆ ಮನೆ ಹತ್ರ ನಡೆದಿರೋ ಅಂತ ಘಟನೆ ಇದು. ಅಮ್ಮ ಮಗಳು ಕೂಡ ಇರ್ತಾರೆ ಆ ಮನೇಲಿ. ಮಗಳು ಪ್ರೀತಿಸ್ತಿದ್ದಂಥ ಒಂದು ಹುಡುಗನಿಂದ ಅವರಮ್ಮನ ಕೊಲೆ ಆಗಿ ಅವರಮ್ಮ ದೆವ್ವ ಆಗಿ ಕಾಡಿರ್ತಕ್ಕಂಥ ಘಟನೆ ಇದು. ಬನ್ನಿ ಈ ಘಟನೆ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತೋದೆ. ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೂ ಇದೇ ಥರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೇಲ್ ಐಡಿ ಕೊಟ್ಟಿರ್ತೀನಿ, ತಪ್ಪದೇ ಮೇಲ್ ಮಾಡಿ. ಎಲ್ಲರೂ ಕುತೂಹಲದಿಂದ ಈ ಘಟನೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಾನು ಇನ್ನೂ ನಿಮ್ಮನ್ನ ವೆಯ್ಟ್ ಮಾಡ್ಸೋಕ್ಕೆ ಇಷ್ಟಪಡಲ್ಲ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಆಗಲೇ ಹೇಳ್ದಂಗೆ ಈ ಘಟನೆ ಬಂದು ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ. ನಮ್ಮ ಮನೆ ಬಿಟ್ಟು 5ನೇ ಮನೆ, ಅಲ್ಲಿ ನಡೆದಿರೋ ಅಂಥ ಘಟನೆ. ಆ ಮನೇಲಿ ಅಮ್ಮ ಮಗಳು ವಾಸ ಆಗಿರ್ತಾರೆ. ಅವಳಿಗೆ ಅವರಪ್ಪ ಚಿಕ್ಕ ವಯಸ್ಸಲ್ಲೇ ತೀರೋಗಿರ್ತಾರೆ. ಹಾಗಾಗಿ ಅವ್ರ ಅಜ್ಜಿ ತಾತ ಅವರಮ್ಮ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಸಾಕಿರ್ತಾರೆ. ಈ ಘಟನೆ ಬಂದು ನಡೆದು ಒಂದು 8 ವರ್ಷದ ಹಿಂದೆ ನಡೆದಿರೋದು. ಅವ್ರ ಅಜ್ಜಿ ತಾತ ತೀರೋಗಿರ್ತಾರೆ, ಸ್ವಲ್ಪ ವಯಸ್ಸಾಗಿರುತ್ತೆ, ಹುಷಾರಿಲ್ದಿರೋ ಕಾರಣದಿಂದ ತೀರೋಗಿರ್ತಾರೆ. ಆಮೇಲೆ ಅವರಮ್ಮ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಮನೆ ಹತ್ರ ಯಾರು ನೋಡ್ಕೊಂಡೋರಿರಲ್ಲ ಅಂತ ಹೇಳ್ಬಿಟ್ಟು ಅವರಮ್ಮ ಒಂದು ಸ್ಕೂಲ್ ಬಸ್ಸಿಗೆ ವ್ಯಾನಲ್ಲಿ ಆಯಾ ಕೆಲಸಕ್ಕಾಗಿ ಹೋಗಿರ್ತಾರೆ. ಆಮೇಲೆ ಇವಳನ್ನ ಚೆನ್ನಾಗಿ ನೋಡ್ಕೊತಿರ್ತಾರೆ. ಇವಳು ಒಂದು 2nd PUC ಮುಗಿಸಿ ಇನ್ನು ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳೇ ಒಂದು ಟ್ಯೂಷನ್ ಥರ ಮಾಡ್ತಿರ್ತಾಳೆ ಸಂಜೆ ಹೊತ್ತು ಚಿಕ್ಕ ಮಕ್ಕಳಿಗೆ. ಹಾಗೆ ಟ್ಯೂಷನ್ ಮಾಡ್ತಾ ಅವಳು ಯಾವುದೋ ಹುಡುಗನ ಲವ್ ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ. ಅದು ಅವ್ರ ಅಮ್ಮಂಗೂ ಗೊತ್ತಾಗುತ್ತೆ. ಅವ್ರ ಅಮ್ಮನೂ ಒಪ್ಕೊಂಡು ಅವನು ಅವ್ರ ಮನೆಗೆಲ್ಲ ಬರೋದು ಹೋಗೋದು ಮಾಡ್ತಿರ್ತಾನೆ. ಹಾಗೆ ಏನೋ ಇರುತ್ತಲ್ಲ ಜಗಳಗಳು, ಅವಾಗ ಎಲ್ಲರ ಮನೇಲೆ ಇದ್ದಂಗೆ ಅವ್ರಿಗೂ ಇಬ್ರಿಗೂ ಏನೋ ಜಗಳ ಆಗಿರುತ್ತೆ. ಅವಳು ಯಾರಿಗೂ ಹೇಳ್ದಲೆ ಮನೆ ಬಿಟ್ಟು ಯಾರ್ದೋ ಮನೆಗೆ ಅಂತ ಹೊರಟೋಗಿರ್ತಾಳೆ. ಮೇ ಬಿ ಅವ್ರ ಅಮ್ಮಂಗೆ ಗೊತ್ತಿರುತ್ತೆ ಅನಿಸುತ್ತೆ, ಅದಕ್ಕೆ ಅವ್ರ ಅಮ್ಮ ಹುಡ್ಕೋಕೆ ಹೋಗಿರಲ್ಲ. ಅವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅವ್ರ ಅಮ್ಮನ ಕೇಳ್ತಾನೆ, ಎಲ್ಲೋದ್ಲು ಅಂತ. ಅವರಮ್ಮ ನನಗೆ ಗೊತ್ತಿಲ್ಲ ಅಂದಾಗ ಅವನು, ನೀನೇ ಎಲ್ಲೋ ಕಳಿಸಿರ್ತೀಯ, ನನಗೆ ಗೊತ್ತು, ನನಗೆ ಮದುವೆ ಮಾಡ್ಕೊಡೋಕೆ ಇಷ್ಟ ಇರಲ್ಲ, ಅದಕ್ಕೆ ನೀನು ಇವಾಗ ಹಂಗೆ ಕಳಿಸಿರ್ತೀಯ, ನಿನಗೆ ಗೊತ್ತು, ಹೇಳು ಅಂತ ಅಂದಾಗ ಅವರಮ್ಮ ಇಲ್ಲ ನನಗೆ ಗೊತ್ತಿಲ್ಲ ಅಂದಾಗ ರ್ಯಾಶಾಗಿ ಒಂದು ಡೇಟು ಅವರಮ್ಮಗೆ ಹೊಡೆದ್ಬಿಡ್ತಾನೆ ಕಪಾಳಕ್ಕೆ. ಅವರು ಪರ್ಸ್ನಾಲಿಟಿಲಿ ಬೇರೆ ವೀಕ್ ಇರ್ತಾರೆ, ಹಾಗಾಗಿ ಕಪಾಳಕ್ಕೆ ಕೊಡ್ತಿದ ತಕ್ಷಣ ಅಲ್ಲೇ ಪ್ರಾಣ ಹೋಗಿ ಅವರು ಬಿದ್ದೋಗ್ತಾರೆ. ಇವನು ಅದನ್ನು ನೋಡಿ ಸ್ವಲ್ಪ ಗಾಬರಿಯಾಗಿ ಡೋರ್ನ ಅರ್ಧಂಬರ್ಧ ಮುಚ್ಚಿಬಿಟ್ಟು ಯಾರಾದರೂ ಬಂದು ಹೋಗೋರು ನೋಡ್ತಾರೆ, ಅವಾಗ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ ಅಂದ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಾನೆ ಅರ್ಧಂಬರ್ಧ ಡೋರ್ ಕ್ಲೋಸ್ ಮಾಡಿಕೊಂಡು. ಸಂಜೆ ಆದರೂ ಏನೂ ಸುದ್ದಿ ಆಗಲ್ವಲ್ಲ, ಹಾಗಾಗಿ ಮತ್ತೆ ವಾಪಸ್ ಬಂದು ನೋಡ್ತಾನೆ. ಸಂಜೆ ಹಂಗೆ ಇರುತ್ತೆ ಡೋರು, ಯಾರೂ ಬಂದು ನೋಡಿರಲ್ಲ. ಆಗೇನು ಮಾಡ್ತಾನೆ ಅಂದರೆ ಅಡುಗೆ ಮನೆಗೆ ತೊಗೊಂಡೋಗಿ ಕಡಲೆಕಾಯಿ ಎಣ್ಣೆ ಇರುತ್ತಲ್ಲ ಅಡುಗೆಗೆ ಹಾಕೋಕ್ಕೆ ಅಂತ, ಅದನ್ನು ಅವ್ರ ಮೈ ಮೇಲೆ ಸುರಿದು ಬೆಂಕಿ ಹೆಚ್ಚಿಬಿಟ್ಟು ಹೋಗಿರ್ತಾನೆ. ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡಿದಾಗ ಅದು ಸುಟ್ಟೋಗಿರಲ್ಲ, ಅರ್ಧಬರ್ಧ ಸುಟ್ಟೋಗಿರುತ್ತೆ ಸ್ವಲ್ಪ ಮಾತ್ರ. ಅದಕ್ಕೆ ಯಾರಾದರೂ ನೋಡಲಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ಮೆಲ್ಲಿಗೆ ಯಾರಾದರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಆನ್ ಮಾಡಿಬಿಟ್ಟು ಕೀ ಲಾಕ್ ಮಾಡ್ಕೊಂಡು ಹೊರಟೋಗಿರ್ತಾನೆ. ಹಂಗೆ ಸಂಜೆ ಅವನು ಹಂಗೆ ಮಾಡೋಗಿರ್ತಾನೆ. ನೈಟ್ ಆಗ್ತಾ ಪಕ್ಕದಲ್ಲಿ ಬಾಡಿಗೆಗಿರ್ತಾರೆ ಒಬ್ಬರು, ಅವರಿಗೆ ಗ್ಯಾಸ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೈಟ್ 10:30, 11 ಆಗಿರುತ್ತೆ. ಆವಾಗ ಸ್ಮೆಲ್ ಬಂದಾಗ ಅವರು ಅಕ್ಕಪಕ್ಕದ ಮನೆಯವರೆಲ್ಲ ಎದ್ದು ನೋಡಿದಾಗ ಅವ್ರ ಮನೆಯಿಂದನೇ ಕಿಟಕಿ ತಳ್ತಾರೆ ಹೊಡೆದು. ಆಗ ಅವ್ರ ಮನೆಯಿಂದನೇ ಸ್ಮೆಲ್ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ನೈಟ್ ಹೊತ್ತು ಬೀಟ್ ಪೊಲೀಸ್ ಅಂತ ಬರ್ತಾರೆ ರೌಂಡ್ಸ್ಗೆ. ಅವ್ರು ಬರ್ತಾರೆ. ಅವರು ಏನು ಇಷ್ಟೊಂದು ಜನ ನಿಂತವ್ರೆ ಅಂತ ಬಂದು ಕೇಳಿದಾಗ ಹಿಂಗೆ ಇವ್ರ ಮನೆಯಿಂದ ಗ್ಯಾಸ್ ವಾಸನೆ ಬರ್ತಿದೆ, ಲೀಕ್ ಆಗಿಬಿಟ್ಟು ಇವ್ರು ಯಾರೂ ಇಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಅಂದಾಗ, ನೀವೆಲ್ಲರೂ ಹೇಳಿದ್ರೆ ನಾನು ಆ ಬೀಗ ಹೊಡೆದು ಹೋಗಿ ನೋಡ್ತೀವಿ ಏನಾಗಿದೆ ಅಂತ ಪೊಲೀಸವ್ರು ಹೇಳ್ತಾರೆ. ಹಂಗೆ ಬೇರೆಯವ್ರ ಮನೆಯೆಲ್ಲ ಕೀ ಹೊಡಿಯೋಕ್ಕಾಗಲ್ವಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ಸರಿ ಆಯಿತು ಸರ್, ನಾವು ಹೇಳ್ತೀವಿ, ನೀವು ಹೊಡೆದು ಅದೇನಾಗಿದೆ ನೋಡಿ ಅಂತ ಹೇಳ್ತಾರೆ. ಆಗ ಪೊಲೀಸವರು ಲೈಟ್ಸ್ ಏನೋ ಆನ್ ಮಾಡಲ್ಲ, ಯಾಕಂದರೆ ಗ್ಯಾಸ್ ಫುಲ್ ಲೀಕ್ ಆಗಿರುತ್ತಲ್ಲ, ಏನಾಗುತ್ತೋ ಅನ್ನೋ ಭಯಕ್ಕೆ ಲೈಟ್ಸ್ ಏನೋ ಆನ್ ಮಾಡಲ್ಲ. ಹಂಗಾಗಿ ಟಾರ್ಚ್ ಹಾಕ್ಕೊಂಡು ಬೀಗ ಹೊಡೆದು ಒಳಗೆ ಹೋಗ್ತಾರೆ. ಸೀದಾ ಅಡುಗೆ ಮನೆಗೆ ಹೋಗಿ ಹುಡುಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬರ್ತಾರೆ. ಅವ್ರಿಗೆ ಅಲ್ಲಿವರೆಗೂ ಏನೂ ಕಾಣಿಸಲ್ಲ. ಆಮೇಲೆ ವಾಪಸ್ ಬರ್ತಾ ಕಾಲಿಗೆ ಏನೋ ತಡ್ದಂಗೆ ಆಗುತ್ತೆ. ಟಾರ್ಚ್ ಹಾಕಿ ನೋಡಿದ್ರೆ ಕೆಳಗೆ ಡೆಡ್ ಬಾಡಿ ಬಿದ್ದಿರುತ್ತೆ. ಆ ಡೆಡ್ ಬಾಡಿ ಅಷ್ಟರಲ್ಲಿ ನೋಡಿ ಎಲ್ಲ ಆಂಬುಲೆನ್ಸ್ನೆಲ್ಲ ಕರೆಸಿ ಈಚೆಗೆ ತಗ್ಸೋ ಅಷ್ಟರಲ್ಲಿ ಅವನು ಆಟೋ ಮಾಡಿಕೊಂಡು ಇನ್ನೊಬ್ರನ್ನ ಯಾರನ್ನೋ ಕರ್ಕೊಂಡು ಬರ್ತಾನೆ. ಬಂದು ಅಲ್ಲಿ ಜನ ಸೇರಿರೋ ನೋಡಿ ಯೂಟರ್ನ್ ತೊಗೊಂಡು ವಾಪಸ್ ಹೊರಟೋಗ್ತಾನೆ. ಆಗ ಈ ಪೊಲೀಸ್ನವರು ಇಷ್ಟೊತ್ತಲ್ಲಿ ಯಾವ ಆಟೋ ಹಿಂಗೆ ಬಂದು ಯೂಟರ್ನ್ ತೊಗೊಂಡೋಯ್ತಲ್ಲ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾರೆ.
ಅವನು ಆಟೋದಲ್ಲಿ ಪೊಲೀಸ್ ಅವ್ರು ಫಾಲೋ ಮಾಡ್ತಾ ಇರೋದನ್ನ ನೋಡಿ ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಬುಡದಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡ್ತಾರೆ ಇಬ್ರು. ಆಗ ಪೊಲೀಸವರು ನೀವು ಈಚೆ ಬಂದರೆ ಸರಿ, ಇಲ್ಲ ಅಂದರೆ ಇಲ್ಲ ಎನ್ಕೌಂಟ್ರ್ ಮಾಡಬೇಕಾಗುತ್ತೆ ಅಂತ ಅವ್ರಿಗೆ ಇದು ಹೇಳಿದಾಗ ಅವರಿಬ್ಬರು ಈಚೆ ಬರ್ತಾರೆ. ಆಮೇಲೆ ನಡೆದಿರೋ ಸತ್ಯ ಎಲ್ಲ ಹೇಳ್ತಾನೆ ಅವನು. ಆಮೇಲೆ ಅವನಿಗೆ ಏನೇನು ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಆ ಥರ ಎಲ್ಲ ಶಿಕ್ಷೆ ಆಗುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬೇಲ್ ಮುಖಾಂತರ ಈಚೆ ಬರ್ತಾನೆ. ಅವ್ರ ಮಗಳು ಅವನ್ನೇ ಮದುವೆ ಆಗ್ತಾಳೆ, ಆದರೆ ಅವ್ರ ಅಮ್ಮ ಮಾತ್ರ ತೀರೋಗಿರ್ತಾರೆ. ಅವರಿಬ್ಬರು ಚೆನ್ನಾಗಿ ಮದುವೆ ಆಗಿ ಹೋಗಿರ್ತಾರೆ. ಆದರೆ ಈ ಮನೇಲಿ ಯಾರೂ ವಾಸ ಇರಲ್ಲ, ಲಾಕ್ ಮಾಡಿ ಅವಳ ಮಗಳು ಹೊರಟೋಗಿರ್ತಾಳೆ ಅವನ ಜೊತೆ. ಸ್ವಲ್ಪ ದಿನ ಆಗ್ತಾ ಆಗ್ತಾ ಅವ್ರ ಮನೆಯಿಂದ ಏನೇನೋ ಸೌಂಡ್ ಬರೋದು, ಆಮೇಲೆ ಒಂಥರ ಗೆಜ್ಜೆ ಸೌಂಡು, ಆಮೇಲೆ ಅವ್ರು ಯಾರೋ ಮಾತಾಡ್ತಾ ಇರೋ ಥರ ನೈಟ್ ಹೊತ್ತು ಆ ಪಕ್ಕದ ಮನೆಯವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತಂತೆ. ಒಂದು 2 days ಹಾಗೆ ಆಗಿತ್ತಂತೆ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ಯಾರೋ ಈ ಅಕ್ಕಪಕ್ಕದ ಮನೆಗೆ ಪ್ಯಾಸೇಜ್ ಥರ ಇರುತ್ತೆ, ಆ ಪ್ಯಾಸೇಜಲ್ಲಿ ಓಡಾಡ್ತಿರೋ ಥರ ಎಲ್ಲ ಅನಿಸುತ್ತಂತೆ. ಆಗ ಅವ್ರ ಮಗಳಿಗೆಲ್ಲ ಕರೆಸಿ ಹೇಳಿದಾಗ ಆ ಥರ ಏನೂ ಇಲ್ಲ ಆಂಟಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಹೊರಟೋಗ್ತಾಳೆ. ಇವ್ರಿಗೆ ಮತ್ತೆ ಅದೇ ಥರ ಕಾಟ ಕೊಡ್ತಾ ಇರುತ್ತದು. ಇವರು ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಹೇಳ್ತಾಯಿದ್ರು, ನಾವು ಅಲ್ಲೆಲ್ಲ ಇದ್ದಿದ್ದು, ಅವ್ರು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಈ ಘಟನೆ ಅಂತೂ ನಾನು ಕಣ್ಣಾರೆ ನೋಡಿದ್ದೀನಿ, ಈ ಘಟನೆ ಎಲ್ಲ ನಡೆದಿರೋ ಅಂಥದ್ದು. ಆಮೇಲೆ ಅವಳು ಇವಾಗ ಚೆನ್ನಾಗಿದ್ದಾಳೆ. ಆ ಮನೇನ ಮಾರಿಬಿಟ್ಲು ಬೇರೆಯವ್ರಿಗೆ. ಅವರು ಮಾರಿದ್ದು ಸ್ವಲ್ಪ ಹಳೆ ಮನೆ ಅಲ್ವಾ, ಹಂಗಾಗಿ ಬೇರೆ ಯಾರೋ ತಗೊಂಡವರು ಫುಲ್ಲು ಡೆಮಾಲಿಷ್ ಮಾಡಿ ಖಾಲಿ ಸೈಟ್ ಮಾಡಿದ್ದಾರೆ ಹೊಸ್ದಾಗಿ ಕಟ್ಟಬೇಕು ಅಂತ. ಸದ್ಯಕ್ಕೆ ಇವಾಗ ಯಾವುದು ಅದೇ ಥರ ಕಾಟ ಇಲ್ಲ, ಹಂಗಾಗಿ ಇವಾಗ ಸರಿ ಹೋಗಿ. ಈಗಲ್ಲಿ ಯಾವುದೇ ಥರ ಕಾಟ ಅಥವಾ ವಿಭಿನ್ನವಾದ ಶಬ್ದಗಳು ಕೇಳಿಸಲ್ಲ ಅಂತ ಅವ್ರ ಪಕ್ಕದ ಮನೆಯವರು ಹೇಳ್ತಿರ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.